ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು 7th ಸ್ಟ್ಯಾಂಡರ್ಡ್ ಫಸ್ಟ್ ಲೆಸನ್ ಅದರ ಇಂಟ್ರೊಡಕ್ಷನ್ನ ಮಾಡಿದ್ವಿ. ಆ ಫಸ್ಟ್ ಲೆಸನಲ್ಲಿ ಇದರ ಕಂಟಿನ್ಯೂ ಪಾರ್ಟನ್ನು ನೋಡೋಣ. ಸಿ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೋಮ್ವರ್ಕ್ಸ್ನ ಕೊಟ್ಟಿದ್ದೆ. ಇವುಗಳ ನೇಮ್ಸನ್ನು ಲಿಸ್ಟ್ ಮಾಡಿ ಅಂತ. ಐ ಥಿಂಕ್ ಮಾಡಿದ್ದೀರಾ ಆ್ಯಂಡ್ ಕಮೆಂಟಲ್ಲಿ ಹಾಕ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮೈಕ್ರೋಸ್ಕೋಪ್ಸ್ ಇರ್ಬೋದು, ಸೆಲ್ಸ್ ಇರ್ಬೋದು, ಆ್ಯಂಡ್ ಡೈಜೆಸ್ಟಿವ್ ಸಿಸ್ಟಮ್ಸ್ ಇರ್ಬೋದು, ಅದರಲ್ಲಿ ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್, ಈ ರೀತಿ ಅಂದರೆ ನಿಮಗೆ ಏನೇನು ಗೊತ್ತು, ಬೈನಾಕುಲರ್ಸ್ ಇರ್ಬೋದು, ಹಾರ್ನಿಕಲ್ ಫ್ಲಾಸ್ಕ್, ರೌಂಡ್ ಬಾಟಮ್ ಫ್ಲಾಸ್ಕ್, ಈ ರೀತಿ ನಿಮ್ಗೆ ಏನೇನು ಗೊತ್ತು ಅದನ್ನು ಲಿಸ್ಟ್ ಮಾಡಿ. ಆ್ಯಂಡ್ ದೆನ್ ಇಲ್ಲಿ ಪ್ಲೇನನ್ನು ಅಂದರೆ ಫ್ಲೈಟ್ನ ಕಂಡಿಡ್ತಕ್ಕಂತಹ ರೈಟ್ ಸಹೋದರರು, ಆ ರೈಟ್ ಸಹೋದರರ ಬಗ್ಗೆ ಹೇಳಿದ್ದೆ ನಾನು. ಅವರ ಆಲಿವ್ ಆ್ಯಂಡ್ ಬ್ರಿಲಿವ್ ಅಂತೇಳಿ, ವಿಲ್ಬರ್, ಅವರು ಯಾವ ದೇಶದವರು ಅಂತೇಳಿ ಸಹ ನಾನು ಕೇಳಿದ್ದೆ. ಅವ್ರು ಬಂದು ಅಮೇರಿಕನ್ ರೈಟ್ ಸಹೋದರರು ಅಂತೇಳಿ ಕರೀತಾರೆ. ಅದನ್ನು ತಿಳ್ಕೊಳ್ಳಿ. ಸಿ ಇದನ್ನು ಕಂಟಿನ್ಯೂ ಪಾರ್ಟ್ ನೋಡೋಣ. ಸಿ ಇಲ್ಲಿಂದ ಲಾಸ್ಟ್ ಕ್ಲಾಸಲ್ಲಿ ಇಲ್ಲಿವರೆಗಾಗಿತ್ತು. ಬಟ್ ಲೆಟ್ಸ್ ಗೆಟ್ ಬ್ಯಾಕ್ ಇನ್ ಟು ದಿಸ್ ಬುಕ್. ಫಾರ್ ನೌ ಯು ವಿಲ್ ರೀಡ್ about topics in different fields of science, from physics and chemistry to biology and earth sciences. ಈಗ ನಾವು ಇಲ್ಲಿವರೆಗೂ ಸುತ್ತಮುತ್ತಲಿನ ಪರಿಸರ, ಎನ್ವಿರಾನ್ಮೆಂಟ್, ಅದ್ರ ಬಗ್ಗೆ ನೋಡಿದ್ವಿ. ಈಗ ನಾವು ಟೆಕ್ಸ್ಟ್ ಬುಕ್ಗೆ ಹಿಂತಿರುಗಿದ್ರೆ, ಟೆಕ್ಸ್ಟ್ ಬುಕ್ನ ಸ್ಟಡಿ ಮಾಡೋದಕ್ಕೆ ಹೋದ್ರೆ ಅದರಲ್ಲಿ ನಾವು ಸೈನ್ಸಲ್ಲಿ, ವಿಜ್ಞಾನದಲ್ಲಿ ಫಿಸಿಕ್ಸ್, ಭೌತಶಾಸ್ತ್ರ, ಕೆಮಿಸ್ಟ್ರಿ, ರಸಾಯನಶಾಸ್ತ್ರ, ಬಯಾಲಜಿ, ಜೀವಶಾಸ್ತ್ರ, ಅರ್ತ್ ಸೈನ್ಸ್, ಭೂ ವಿಜ್ಞಾನ, ಈ ರೀತಿ ನಾವು ಓದ್ತಾ ಹೋಗ್ತೀವಿ. ವೈಲ್ ದೇ ಮೈಟ್ ಅಪಿಯರ್ ಆಸ್ ಡಿಫ್ರೆಂಟ್ ಚಾಪ್ಟರ್ಸ್, ಜಸ್ಟ್ ಆಸ್ ವಿ ಹ್ಯಾಡ್ ಸೆಡ್ ಇನ್ ಗ್ರೇಡ್ 6, ದೇ ಆರ್ ಆಲ್ ಇಂಟರ್ಕನೆಕ್ಟೆಡ್. ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಬಯಾಲಜಿ ಪಾರ್ಟ್, ಇದು ಕೆಮಿಸ್ಟ್ರಿ ಪಾರ್ಟ್, ಇದು ಫಿಸಿಕ್ಸ್ ಪಾರ್ಟ್, ಈ ರೀತಿ ಸಪ್ರೇಟಾಗಿ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತೀವಿ. ಆದರೆ ಅದೆಲ್ಲವೂ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗಿದೆ, ಅಂತರ್ ಸಂಬಂಧವನ್ನು ಹೊಂದಿರುತ್ತೆ. ಎಲ್ಲವೂ ವಿಜ್ಞಾನವೇ, ಆದರೆ ವಿಜ್ಞಾನದ ಕೆಲವು ಭಾಗಗಳಷ್ಟೇ. ಆದರೆ ಪ್ರತಿಯೊಂದು ಒಂದಕ್ಕೊಂದು ಭೌತಶಾಸ್ತ್ರ ಜೀವವಿಜ್ಞಾನದೊಂದಿಗೆ, ಜೀವವಿಜ್ಞಾನ ರಸಾಯನಶಾಸ್ತ್ರದೊಂದಿಗೆ ಅಂತರ್ ಸಂಬಂಧವನ್ನು ಹೊಂದಿರುತ್ತೆ. ಸೈಂಟಿಫಿಕ್ ಐಡಿಯಾಸ್ ಇನ್ ಒನ್ ಏರಿಯಾ ಆಫ್ಟನ್ ಇನ್ಸ್ಪೈರ್ ಡಿಸ್ಕವರೀಸ್ ಇನ್ ಅನದರ್. ನಾವು ವಿಜ್ಞಾನದಲ್ಲಿ ಒಂದು ವಿಷಯವನ್ನು ಕಲಿಬೇಕಾದ್ರೆ ಇನ್ನೊಂದು ವಿಷಯಕ್ಕೆ ಅದು ಅನುಕೂಲವನ್ನು, ಆವಿಷ್ಕಾರವನ್ನು ಮಾಡೋದಕ್ಕೆ ಅದು ಸಹಾಯವನ್ನು ಮಾಡುತ್ತೆ. ಆರ್ ಅಟ್ ಲೀಸ್ಟ್ ಅಲೋಸ್ ಅಸ್ ಟು ಆಸ್ಕ್ ಕ್ವೆಶನ್ಸ್ ಇನ್ ಅನದರ್ ಏರಿಯಾ. ಅದು ಯಾವುದೇ ರೀತಿ ನಮ್ಗೆ ಅನುಕೂಲ, ಉಪಯೋಗಕ್ಕೆ ಬರಲಿಲ್ಲ ಅಂದರೂ ಅದರಲ್ಲಿ ನಾವು ಯಾವುದೋ ಒಂದು ವಿಜ್ಞಾನದ ಒಂದು ಭಾಗದಲ್ಲಿ ಕಲಿತಿದ್ದೀವಿ ಅಂದರೆ ಇನ್ನೊಂದು ಭಾಗದಲ್ಲಿ ಪ್ರಶ್ನೆಗಳನ್ನ ಹುಟ್ಟಾಕೋದಕ್ಕೆ, ಕುತೂಹಲನ ಮೂಡಿಸೋದಕ್ಕೆ, ಒಂದು ಐಡಿಯಾಸನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲೆಟ್ಸ್ ಟೇಕ್ ಎ ಕ್ವಿಕ್ ಜರ್ನಿ ಥ್ರೂ ಅವರ್ ಬುಕ್ ಫಾರ್ ದಿಸ್ ಇಯರ್. ಹಾಗಾದರೆ ನಾವು ಈ ವರ್ಷದ ಪಯಣದಲ್ಲಿ ನಮ್ಮ ಕ್ವಿಕ್ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಟೇಕ್ ಎ ಕ್ವಿಕ್ ಜರ್ನಿ ಥ್ರೂ ಅವರ್ ಬುಕ್ ಫಾರ್ ದಿಸ್ ಇಯರ್. ಹಾಗಾದರೆ ಈ ವರ್ಷ ನಾವು ನಮ್ಮ ಬುಕ್ಕಲ್ಲಿ ಏನೇನಿದೆ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಪಯಣವನ್ನು ಪ್ರಾರಂಭಿಸೋಣ, ಅಧ್ಯಯನದ ಪಯಣವನ್ನು. ವಿ ವಿಲ್ ಸ್ಟಾರ್ಟ್ ಬೈ ಲುಕಿಂಗ್ ಅಟ್ ದ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್ ಅರೌಂಡ್ ಅಸ್. ನಾವು ಇವಾಗ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಸ್ತುಗಳ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅವುಗಳನ್ನು ಅವುಗಳ ಪ್ರಾಪರ್ಟೀಸ್, ಅವುಗಳನ್ನು ನೋಡೋದಕ್ಕೆ ಪ್ರಾರಂಭಿಸೋಣ. Mostly the things we experiences but perhaps never ask questions about. Why are some fruits so? What happens when we wash a haladi stain on our school uniform? ನಾವು ಈ ವಿಜ್ಞಾನ ತಿಳ್ಕೊಳ್ಬೇಕು ಅಂತೇಳಿ ಬರೀ ಕೇವಲ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂತಹ ಇನ್ಫಾರ್ಮೇಷನ್ನು, ಅದರ ಗುಣಗಳ ಬಗ್ಗೆ ಮಾತ್ರ ಅಧ್ಯಯನ ಮಾಡೋದಲ್ಲ. ನಮ್ಮ ಸುತ್ತಮುತ್ತ ಏನು ನಡೀತಿದೆ, ಏನಿದೆ, ಯಾಕದಾಗುತ್ತೆ, ಏನಕ್ಕೆ ಈ ರೀತಿ ಬದಲಾವಣೆ, ಅದರ ಬಗ್ಗೆಯೂ ಗಮನ ಹರಿಸಬೇಕಾಗುತ್ತೆ. ಹೀಗಾದರೆ ನಮ್ಮ ಸುತ್ತಮುತ್ತ ಏನು ನಡೀತಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಒಂದು ಪಯಣವನ್ನು ಸ್ಟಾರ್ಟ್ ಮಾಡೋಣ. ಏನಂದರೆ, ವೈ ಆರ್ ಸಮ್ ಫ್ರೂಟ್ಸು, ಯಾಕೆ ಕೆಲವು ಹಣ್ಣುಗಳು ಹುಳಿಯಾಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫ್ರೂಟ್ ಬೌಲ್ ಇದೆ ಇಲ್ಲಿ. ಇದರಲ್ಲಿ ಎಲ್ಲ ಹಣ್ಣುಗಳು ಸ್ವೀಟಾಗೇ ಇರಲ್ಲ. ಕೆಲವೊಂದು ಹಣ್ಣುಗಳು ಇಲ್ಲಿ ನೋಡಿ ಕೊಟ್ಟಿದ್ದಾರೆ,
ಆರೆಂಜ್ ಕೊಟ್ಟಿದ್ದಾರೆ, ನೆಲ್ಲಿಕಾಯಿ ಅದನ್ನು ಕೊಟ್ಟಿದ್ದಾರೆ, ಮ್ಯಾಂಗೋ ಮಾವಿನ ಹಣ್ಣು ಕೊಟ್ಟಿದ್ದಾರೆ, ಟೊಮ್ಯಾಟೊ ಕೊಟ್ಟಿದ್ದಾರೆ ಅಲ್ವಾ. ಇದರಲ್ಲಿ ಇವೆಲ್ಲವೂ ಕೆಲವೊಂದು ಹಣ್ಣುಗಳು ಯಾಕೆ ಹುಳಿಯಾಗಿರುತ್ತೆ ಇದನ್ನು ನಾವು ಪ್ರಶ್ನೆನೇ ಮಾಡ್ಕೊಳ್ಳಲ್ಲ ಅಲ್ವಾ. ಯಾಕದು ಕೆಲವೊಂದು ಸ್ವೀಟ್ ಇರುತ್ತೆ, ಕೆಲವೊಂದು ಹುಳಿಯಾಗಿರುತ್ತೆ. ಹಾಗೆ ವಾಟ್ ಹ್ಯಾಪನ್ಸ್ ವೆನ್ ವಿ ವಾಶ್ ಹಳದಿ ಸ್ಟೈನ್ ನಾವು ಸ್ಕೂಲ್ ಯೂನಿಫಾರ್ಮಲ್ಲಿ ಈ ರೀತಿ ಯೆಲ್ಲೋ ಕಲರ್ ಆಗಿರುತ್ತೆ, ಯಾಕದು ಕಲರ್ ಆಗಿದೆ ಆ ರೀತಿ, ಅದನ್ನ ಪ್ರಶ್ನೆನೇ ಕೇಳಲ್ಲ ನಾವು ಅಲ್ವಾ. ಸೊ ಹಾಗೆ ನಾವು ನಮ್ಮ ಸುತ್ತಮುತ್ತ ನಡೀತಿರ್ತಕ್ಕಂತಹ ಕೆಲವೊಂದು ವಿದ್ಯಮಾನಗಳ ಬಗ್ಗೆ ಸಹ ನಾವು ಪ್ರಶ್ನೆಗಳನ್ನ ಕೇಳ್ಕೋಬೇಕು, ಅದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಹಾಗೆ ವಿ ದೆನ್ ಮೂವ್ ಆನ್ ಆ್ಯಂಡ್ ಪ್ಲೇ ವಿತ್ ಸಮ್ ಎಲೆಕ್ಟ್ರಿಕ್ ಬ್ಯಾಟ್ರೀಸ್, ಲ್ಯಾಂಪ್ಸ್ ಆ್ಯಂಡ್ ವೈರ್ಸ್ ಟು ಟ್ರೈ ಟು ಫೈಂಡ್ ಅದರ್ ಕೈಂಡ್ಸ್ ಆಫ್ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್. ಹಾಗೆ ನಾವು ಇದಲ್ಲದೆ ಏನು ಸಮ್ ಎಲೆಕ್ಟ್ರಿಕ್ ಬ್ಯಾಟ್ರೀಸು ಅಂದರೆ ವಿದ್ಯುತ್ ಉಪಕರಣಗಳು, ಅದರ ಬ್ಯಾಟ್ರಿ, ಅದರ ಬಲ್ಬ್, ವೈರ್ಸ್, ಅವುಗಳ ಪ್ರಾಪರ್ಟೀಸ್ ಏನು, ಆ ವಸ್ತುಗಳ ಗುಣಲಕ್ಷಣಗಳೇನು, ಅದು ಯಾವ ರೀತಿ ವರ್ಕ್ ಮಾಡುತ್ತೆ. ಶೆಲ್ ಇದೆ ನೋಡಿ, ಇಲ್ಲಿ ಬಲ್ಬ್ ಇದೆ, ಬ್ಯಾಟ್ರಿ ಆ್ಯಂಡ್ ಸ್ಪೂನು, ವೈರ್ಸ್, ಇವೆಲ್ಲ ಏನನ್ನ ತೋರಿಸುತ್ತೆ, ಅದರ ಗುಣಲಕ್ಷಣಗಳೇನು, ಅದು ಯಾವ ರೀತಿ ವರ್ಕ್ ಮಾಡುತ್ತೆ ಅದನ್ನು ಸಹ ತಿಳ್ಕೊಳ್ಬೇಕು. ವಾಟ್ ಕೈಂಡ್ ಆಫ್ ಮೆಟೀರಿಯಲ್ಸ್ ಡು ವಿ ನೀಡ್ ಟು ಮೇಕ್ ಎ ಲ್ಯಾಂಪ್ ಗ್ಲೋ. ಹಾಗಾದರೆ ಒಂದು ಬಲ್ಬ್, ಒಂದು ಲ್ಯಾಂಪ್, ಒಂದು ಬಲ್ಬ್ ಬೆಳಗಬೇಕು, ಬೆಳಕನ್ನು ಹೊಂದಬೇಕು ಅಂದರೆ ಅದಕ್ಕೆ ಏನೇನು ಉಪಕರಣಗಳು ಬೇಕು, ಯಾವ್ಯಾವ ಮೆಟೀರಿಯಲ್ಸ್ ಬೇಕಾಗುತ್ತೆ ಅಂತೇಳಿ. ದಿಸ್ ವಿಲ್ ಲೀಡ್ ಅಸ್ ಟು ಕ್ಲಾಸಿಫೈಯಿಂಗ್ ಮೆಟೀರಿಯಲ್ಸ್ ಬೇಸ್ಡ್ ಆನ್ ದೇರ್ ಪ್ರಾಪರ್ಟೀಸ್ ಆ್ಯಂಡ್ ವಿ ವಿಲ್ ಎಂಟರ್ ದ ವರ್ಡ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಈ ರೀತಿ ನಾವು ಆ ಬಲ್ಬ್ ಆನ್ ಆಗೋದಕ್ಕೆ ಏನೇನು ಬೇಕು ಅಂತ ತಿಳ್ಕೊಳ್ಳೋಕ್ಕೆ ನಾವು ಅದರೊಳಗಡೆ ಅಧ್ಯಯನ ಮಾಡೋಕ್ಕೆ ಹೋದರೆ ಅದರ ಗುಣಲಕ್ಷಣಗಳೇನು, ಯಾವ್ಯಾವ ವಸ್ತುಗಳು ಬೇಕಾಗುತ್ತೆ ಅಂತೇಳಿ ನಾವು ತಿಳ್ಕೊಳ್ಳೋದ್ರ ಜೊತೆಗೆ ಏನು ವಿ ವಿಲ್ ಎಂಟರ್ ದ ವರ್ಡ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಅದರಲ್ಲಿ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಅವುಗಳ ಪ್ರಪಂಚಕ್ಕೆ ನಾವು ಎಂಟ್ರಿಯನ್ನು ಕೊಡ್ತೀವಿ. ಅಂದರೆ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಅಂದರೆ ಏನಿಲ್ಲಿ ಲೋಹಗಳು ಮತ್ತು ಅಲೋಹಗಳು ಬೇಕಾಗುತ್ತೆ. ಆ ಲೋಹಗಳು ಯಾವ್ದ್ಯಾವುದು, ಅಲೋಹಗಳು ಯಾವ್ದ್ಯಾವುದು, ಅದರ ಒಂದು ಪ್ರಪಂಚಕ್ಕೆ ನಾವು ಕಾಲಿಡ್ತೀವಿ, ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. We know from our experiences that a torch battery runs out eventually and cannot use it again. ನಮ್ಮೆಲ್ಲರಿಗೂ ಗೊತ್ತು, ಈಗ ಉರಿತಿರ್ತಕ್ಕಂಥ ಯಾವುದೋ ಒಂದು ಬಲ್ಬು ಅಥವಾ ಶೆಲ್ ಇರ್ತಕ್ಕಂಥದ್ದು ಅಥವಾ ಬ್ಯಾಟ್ರಿ ಟಾರ್ಚ್ ಇರ್ಬೋದು, ಅದರದ್ದು ಬ್ಯಾಟ್ರಿ ಖಾಲಿ ಆಯಿತು ಅಂದರೆ ನಾವು ಅದನ್ನು ಮತ್ತೆ ಉಪಯೋಗಿಸೋದಕ್ಕೆ, ಆನ್ ಮಾಡೋದಕ್ಕೆ ಎಗೇನ್ ಹೋಗೋದೇ ಇಲ್ಲ ಅಲ್ವಾ. ಬ್ಯಾಟ್ರಿ ಖಾಲಿ ಆಯಿತು ಅಂದರೆ ಅದಿನ್ನು ಆನ್ ಆಗಲ್ಲ, ಅದನ್ನು ಉಪಯೋಗಿಸ್ಬಾರ್ದು ಅಂತೇಳಿ. ಹಾಗೆ ವಿ ವಿಲ್ ಎಕ್ಸ್ಪ್ಲೋರ್ ವಾಟ್ ಕೈಂಡ್ ಆಫ್ ಚೇಂಜಸ್ ಹ್ಯಾಪನ್ ಅರೌಂಡ್ ಅಸ್. ಹೀಗೆ ನಮ್ಮ ಸುತ್ತಮುತ್ತ ಯಾವ ರೀತಿಯ ಬದಲಾವಣೆಗಳಾಗ್ತದೆ, ಏನೇನು ಚೇಂಜಸ್ ಆಗ್ತದೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಸಮ್ ಚೇಂಜಸ್ ಕ್ಯಾನ್ ಬಿ ರಿವರ್ಸ್ಡ್ ಆ್ಯಂಡ್ ಅದರ್ ಕೆನಾಟ್ ಬಿ ರಿವರ್ಸ್ಡ್. ನಮ್ಮ ಸುತ್ತಮುತ್ತ ನಡೆಯುತ್ತಿರ್ತಕ್ಕಂತಹ ಕೆಲವೊಂದು ಬದಲಾವಣೆಗಳು ಪುನರಾವರ್ತಿತಗೊಳ್ಳುತ್ತವೆ, ಮತ್ತೆ ವಾಪಸ್ ಅದೇ ಸ್ಥಿತಿಗೆ ಬರುತ್ತೆ. ಕೆಲವೊಂದು ಬದಲಾಗದ ಸ್ಥಿತಿಗೆ ಹೋಗುತ್ತೆ, ಕೆಲವೊಂದನ್ನು ನಾವು ಬದಲಾಯಿಸೋಕ್ಕೆ ಆಗಲ್ಲ ಅಲ್ವಾ. ಈ ರೀತಿ ನಮ್ಮ ಸುತ್ತಮುತ್ತ ನಡೆಯತಕ್ಕಂಥ ಎಷ್ಟೋ ಘಟನೆಗಳಿರುತ್ತೆ, ಅದನ್ನು ನಾವು ಯಾವುದು ರಿವರ್ಸ್ ಆಗುತ್ತೆ, ಯಾವುದು ಕೆನಾಟ್ ರಿವರ್ಸ್, ಪುನಃ ಬರದೇ ಇರೋವಂಥದ್ದು ಯಾವುದು, ಬರುವಂಥದ್ದು ಯಾವುದು, ಮತ್ತೆ ಇವುಗಳನ್ನ ನಾವು ಮತ್ತೆ ತಿಳ್ಕೊಳ್ಬೇಕಾಗುತ್ತೆ. ಗೊತ್ತಾಯ್ತಾ? ಅಲ್ಲಿ ನೋಡಿ ಕ್ಯಾಂಡಲ್ ಫ್ಲೇಮ್ದು. ಬ್ಯಾಟರಿ ರನ್ ಔಟ್, ಐಸ್ ಮೆಲ್ಟ್ಸ್ ಇಂಟು ವಾಟರ್, ಫ್ರೂಟ್ಸ್ ರೈಪನ್, ರಾಕ್ಸ್ ಬ್ರೇಕ್ ಇಂಟು ಪೆಬಲ್ಸ್. ವಾಟ್ ಕೈಂಡ್ ಆಫ್ ಚೇಂಜಸ್ ಆರ್ ದೀಸ್? ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ, ಯಾವ್ದು ಚೇಂಜಸ್. ಬ್ಯಾಟ್ರೀಸ್ ರನ್ ಔಟ್, ಬ್ಯಾಟ್ರಿ ಮುಗ್ದೋಯ್ತು, ಆಯ್ತಾ, ಅದು ಮತ್ತೆ ವಾಪಸ್ ಬರಲ್ಲ. ಐಸ್ ಮೆಲ್ಟ್ಸ್ ಇಂಟು ವಾಟರ್, ಮಂಜುಗಡ್ಡೆ ಕರಗಿ ನೀರಾಯಿತು, ಇದನ್ನು ಮತ್ತೆ ತಣ್ಣಗೆ ಮಾಡಿದ್ರೆ ವಾಟರ್ನ ಐಸ್ ಆಗುತ್ತೆ, ರಿವರ್ಸ್ ಆಗುತ್ತೆ ಅಲ್ವಾ. ಅದೇ ರೀತಿ ಫ್ರೂಟ್ ರೈಪನ್, ಹಣ್ಣು ಫ್ರೂಟ್ಸ್ ಏನಾಗಿದೆ, ರೈಪನ್ ಮಾಗಿದೆ ಅಂದರೆ ತುಂಬ ಚೆನ್ನಾಗಿ ಹಣ್ಣಾಗ್ಬಿಟ್ಟಿದೆ, ರೈಪನ್ ಆಗಿದೆ ಅಂದರೆ ಹಣ್ಣು ಕೊಳ್ತೋಗಿರೋದು ಅಥವಾ ತುಂಬ ಚೆನ್ನಾಗಿ ಹಣ್ಣಾಗಿರೋವಂಥದ್ದು. ಈಗ ಕಾಯಿ ಇದ್ದಿದ್ದು ಮಾವಿನ ಹಣ್ಣಾಗಿ ಬದಲಾಗಿದೆ. ಅದೇ ಮಾವಿನ ಹಣ್ಣಾದ್ಮೇಲೆ ಮತ್ತೆ ಕಾಯಿಯಾಗಿ ಅದು ಪರಿವರ್ತನೆ ಸಿಗುತ್ತೆ, ನಮಗೆ ರಿವರ್ಸ್ ಬರುತ್ತಾ? ನೆವರ್. ಈ ಥರ ರಾಕ್ಸ್ ಬ್ರೇಕ್ ಅಂದರೆ ಇಲ್ಲಿ ಈ ಕಲ್ಲು ಪುಡಿಯಾಗಿರೋವಂಥದ್ದು, ಆ ಕಲ್ಲು ಪುಡಿಯಾಗಿರೋ ಕಲ್ಲನ್ನ ಮತ್ತೆ ಕಲ್ಲು ಮಾಡೋಕ್ಕಾಗುತ್ತೆ ನಾವು? ನೆವರ್ ರಿವರ್ಸ್ಡ್ ಅಲ್ವಾ. ಇಂಟು ಪೆಬಲ್, ಸಣ್ಣ ಸಣ್ಣ ಚೂರುಗಳಾಗ ಇದೆಲ್ಲವೂ ಯಾವ ರೀತಿಯ ಬದಲಾವಣೆಗಳು ಅಂತೇಳಿ ಕೇಳ್ತಿದ್ದಾರೆ. ಸಮ್ ಆಫ್ ದೀಸ್ ಆ್ಯಪನ್ಸ್ ಆರ್ ಆ್ಯಪನ್ ಫಾಸ್ಟರ್ ವ್ಯಾನ್ ಥಿಂಗ್ಸ್ ಆರ್
ಹೀಟೆಡ್. ಕೆಲವೊಂದು ಈ ರೀತಿಯ ಘಟನೆಗಳು ಬೇಗ ತುಂಬ ಫಾಸ್ಟಾಗಿ ತ್ವರಿತಗತಿಯಲ್ಲಿ ನಡೆಯುತ್ತೆ, ಕೆಲವೊಂದು ನಿಧಾನವಾಗಿ ನಡೆಯುತ್ತೆ. ಆದರೆ ಕೆಲವೊಂದನ್ನು ಹೀಟೆಡ್ ಮಾಡಿದಾಗ, ಅವುಗಳನ್ನ ಬಿಸಿ ಮಾಡಿದಾಗ ಇಂತಹ ಕೆಲವೊಂದು ಚೇಂಜಸ್ಗಳು ಬೇಗ ಆಗುತ್ತೆ. ವಿ ವಿಲ್ ಲುಕ್ ಅಟ್ ಹೌ ಹೀಟ್ ಫ್ಲೋಸ್, ವೆದರ್ ಇಟ್ ಈಸ್ ದ melting of an ice cube in a glass or the melting of glacier. ಹಾಗಾದರೆ ಕೆಲವೊಂದು ವಸ್ತುಗಳು ಅದರಲ್ಲಿ ವಿ ವಿಲ್ ಲುಕ್ ಹೌ ಹೀಟ್ ಫ್ಲೋಸ್, ಯಾವ ರೀತಿ ಹೀಟ್, ಉಷ್ಣ ಅಥವಾ ತಾಪ ಅಥವಾ ಶಾಖ ಯಾವ ರೀತಿ ಹರಿಯಲ್ಪಡುತ್ತೆ ಅಂತ ನಾವು ತಿಳ್ಕೋಬೇಕು ಅಂದರೆ ನಾವು ಯಾವ್ದಾರೋ ವಸ್ತುವಿಗೆ ಆ ಹೀಟನ್ನು ಮಾಡಬೇಕು, ಶಾಖವನ್ನು ಕೊಡಬೇಕು. ಉದಾಹರಣೆಗೆ ಈಗ ಮೆಲ್ಟಿಂಗ್ ಆಫ್ ಎನ್ ಐಸನ್ನು ಐಸ್ಗೆ ಕೊಡೋಣ, ಮಂಜುಗೆಡ್ಡೆಗೆ ಶಾಖವನ್ನು ಹೀಟನ್ನು ಮಾಡೋಣ. ಅದೇನಾಗುತ್ತೆ, ಐಸ್ ಕ್ಯೂಬ್ಸ್ ಎಲ್ಲ ಕರಗಿ ವಾಟರ್ ಆಗಿಬಿಡುತ್ತೆ. ಒಂದು ಗ್ಲಾಸ್ ಜಾರಲ್ಲಿ ಐಸನ್ನ ತೊಗೊಂಡು ಅದಕ್ಕೆ ಹೀಟ್ನ ಪಾಸ್ ಮಾಡೋಣ, ಶಾಖವನ್ನು ಕೊಡ್ತಾ ಹೋಗೋಣ, ಅದರಲ್ಲೂ ಚೇಂಜಸ್ ಆಗುತ್ತೆ ಅಲ್ವಾ. ಹೇಗೆ ಶಾಖ ಫ್ಲೋ ಆಗುತ್ತೆ, ಹೀಟ್ ಹೇಗೆ ಫ್ಲೋ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆರ್ ಮೆಲ್ಟಿಂಗ್ ಆಫ್ ಗ್ಲೇಸರೀಸ್, ಅದೇ ರೀತಿ ಗ್ಲೇಸರೀಸ್ನ ಮೆಲ್ಟಿಂಗ್ ಮಾಡೋದು. ವಾಟರ್ ಈಸ್ ಅಫ್ಕೋರ್ಸ್ everywhere, and with the heat from the sun it evaporates from the seas and falls as rain, perhaps trickling down into the ground somewhere far away. ನಮ್ಮೆಲ್ಲರಿಗೂ ಗೊತ್ತು, ಅಫ್ಕೋರ್ಸ್ ನೀರು ಎಲ್ಲ ಕಡೆ ಇದೆ. ಆ ಎಲ್ಲ ಕಡೆ ಇರ್ತಕ್ಕಂಥ ನೀರಲ್ಲಿ ಹೀಟ್ ಫ್ರಮ್ ದ ಸನ್, ಆ ನೀರು ಅಂದರೆ ಈಗ ಸೀಸಲ್ಲಿ ಮತ್ತು ಫಾಲ್ಗಳಲ್ಲಿ ಕೆಲವೊಂದು ಜಲಪಾತಗಳಿರ್ಬೋದು, ಸಮುದ್ರಗಳಲ್ಲಿ ಇರ್ತಕ್ಕಂಥ ನೀರನ್ನು ಸನ್ ಏನು ಮಾಡುತ್ತೆ, ಅಬ್ಸರ್ವ್ ಮಾಡಿಕೊಂಡು ಹೀಟ್ ಮಾಡಿ ಬಿಸಿ ಮಾಡಿ ಆವಿಯಾಗಿ ಮೋಡವಾಗಿ ಸೇರುತ್ತೆ. ಅದು ಮತ್ತೆ ಮಳೆಯಾಗಿ ಬರುತ್ತೆ. ಮಳೆ ಎಲ್ಲಾದರೂ ಬೀಳ್ಬೋದು, ಅದು ಮತ್ತೆ ಎಲ್ಲಿ ಎವಾಪರೇಟ್ ಆಗುತ್ತೆ. ಈಗ ಇಲ್ಲಿಂದನೇ ಎವಾಪರೇಟ್ ಆಗಿ ಮತ್ತೆ ಆ ಹನಿಗಳು ಇಲ್ಲೇ ಬೀಳಬೇಕು ಅಂತಿಲ್ಲ, ಬೇರೆ ಸಮ್ವೇರ್ ಅಲ್ವಾ, ಟ್ರಿಂಗ್ಲಿಂಗ್ ಡೌನ್ ಇನ್ ಟು ದ ಗ್ರೌಂಡ್ ಸಮ್ವೇರ್ ಫಾರ್ ಅವೇ, ಎಲ್ಲೋ ದೂರದಲ್ಲೇ ಮಳೆ ಹೋಗಿ ಎಲ್ಲೋ ಬೇರೆ ಕಡೆಗೆ ಬೀಳ್ಬೋದು. ಅರ್ಥ ಆಗ್ತಿದ್ಯಾ? ಇಲ್ಲಿ ಆವಿಯಾದಂತಹ ನೀರು ಸೀಸಲ್ಲಿ ಫಾಲ್ಸಲ್ಲಿ ಅಲ್ಲೆಲ್ಲ ಎವಾಪರೇಟ್ ಆದಂಥ ನೀರು ಸಣ್ಣ ಅಬ್ಸರ್ವ್ ಮಾಡಿಕೊಂಡು ಮತ್ತೆ ರೈನ್ ಆಗಿ ಆ ಸಾಗರಕ್ಕೆ ಬೀಳಬೇಕು ಅಂತಿಲ್ಲ, ಬೇರೆ ಎಲ್ಲೋ ಪ್ಲೇಸಸ್ಸಲ್ಲಿ ಬೇರೆ ಕಡೆ ಬೀಳುವಂತಹ ಚಾನ್ಸಸ್ ಇರುತ್ತೆ. ಆಯ್ತಾ? ಹೀಗೆ however it is not just changes in materials around us that we see, or the hidden changes in water that we do not see. ಇದು ಕೇವಲ ನಮ್ಮ ಕಣ್ಣಿಗೆ ಕಾಣುವಂಥ ಬದಲಾವಣೆ ಅಲ್ಲ. ಒಂದು ವಸ್ತುವಿನಲ್ಲಿ ನಮ್ಮ ಸುತ್ತಮುತ್ತ ಏನೇ ನಡೀತಿದೆ ಅದು ಕೇವಲ ಬದಲಾವಣೆ ಮಾತ್ರ ಆಗಿರಲ್ಲ. ಈ ಹಿಡನ್ ಚೇಂಜಸ್, ಕೆಲವೊಂದು ಆಂತರಿಕವಾದ ಬದಲಾವಣೆ ಸಹ ನಮ್ಮ ಕಣ್ಣಿಗೆ ಕಾಣದಂತಹ, ನೋಡೋಕ್ಕಾಗದೇ ಇರ್ತಕ್ಕಂಥ ಎಷ್ಟೋ ಬದಲಾವಣೆಗಳು ನಮ್ಮ ಸುತ್ತಮುತ್ತ ನಡೀತಿರುತ್ತೆ. ಆ್ಯಸ್ ವಿ ಆರ್ ಗ್ರೋಯಿಂಗ್ ಅವರ್ ಬಾಡೀಸ್ ಆರ್ ಚೇಂಜಿಂಗ್ ಆ್ಯಸ್ ವೆಲ್. ಅದಕ್ಕೆ ಒಂದು ಉದಾಹರಣೆ ಅಂದರೆ ನಾವು ಬೆಳೀತಕ್ಕಂಥದ್ದು, ನಮ್ಮ ದೇಹದ ಬೆಳವಣಿಗೆ. ನಾವು ಸಣ್ಣ ಪುಟ್ಟ ಮಕ್ಕಳಿದ್ದಾಗ ಹೇಗಿದ್ವಿ, ಈಗಲೂ ಹಾಗೆ ಇದ್ದೀವಾ? ಇಲ್ಲ, ಬೆಳೆದಿದ್ದೀವಿ. ನಮ್ಮ ದೇಹದಲ್ಲಿ ಬದಲಾವಣೆ ಆಗಿದೆ, ಚೇಂಜಸ್ ಆಗಿದೆ ಅಲ್ವಾ? ಅದೇ ರೀತಿ ಎಸ್ಪೆಷಲಿ ಅರೌಂಡ್ ದ ಮಿಡಲ್ ಸ್ಕೂಲ್ ಇಯರ್ಸ್ ಅವರ್ ಬಾಡೀಸ್ ಆರ್ ಚೇಂಜಿಂಗ್ ರ್ಯಾಪಿಡ್ಲಿ. ಅದರಲ್ಲೂ ಮುಖ್ಯವಾಗಿ ನಾವು ಹೈಸ್ಕೂಲಿಗೆ ಅಥವಾ ಕಾಲೇಜಿಗೆ ಬಂದಾಗ ಏನಾಗುತ್ತೆ, ಹೈಸ್ಕೂಲ್ ಟು ಕಾಲೇಜ್, ಈ ಮಿಡಲ್ ಏಜಲ್ಲಿ, ಮಧ್ಯ ವಯಸ್ಸಿನಲ್ಲಿ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳು, ಚೇಂಜಸ್ ತುಂಬ ಆಗುತ್ತೆ ಅಲ್ವಾ? ಬದಲಾವಣೆಗಳು ಉಂಟಾಗುತ್ತೆ. ಯಾಕೆ? ವೈ? Not just as humans, there are life processes that are essential to all animals for their survival. ಇದು ಕೇವಲ ಮನುಷ್ಯನ ದೇಹದಲ್ಲಿ ಮಾತ್ರ ಚೇಂಜಸ್, ಬದಲಾವಣೆ ಉಂಟಾಗಲ್ಲ, ಇತರ ಪ್ರಾಣಿಗಳಲ್ಲೂ, ಬೇರೆ ಬೇರೆ ಭೂಮಿ ಮೇಲೆ ಬದುಕಬೇಕು ಅಂತೇಳಿ ಇರ್ತಕ್ಕಂತಹ ಇತರ ಪ್ರಾಣಿಗಳಲ್ಲೂ ಈ ರೀತಿಯ ಬದಲಾವಣೆಗಳು ಉಂಟಾಗುತ್ತೆ. ಹಾಗೆ ಟು ಗ್ರೋ ವಿ ಹ್ಯಾವ್ ಟು ಹೀಟ್ and breathe blood as to circulate the nutrients from the food all over the body and so on. ಹಾಗೆ ನಾವು ಬದುಕಬೇಕು, ನಾವು ಚೆನ್ನಾಗಿ ಬೆಳಿಬೇಕು, ಗ್ರೋತ್ ಆಗಬೇಕು ಅಂತ ಅಂದರೆ ನಾವು ಆಹಾರವನ್ನು ಸೇವಿಸಬೇಕು, ಫುಡ್ಡನ್ನು ತಗೋಬೇಕು. ಆ ತಿಂದಂತಹ ಫುಡ್ ಏನಾಗುತ್ತೆ, ಬ್ಲಡ್ಡಿಗೆ ಹೋಗುತ್ತೆ. ಆಗ ನಾವು ಚೆನ್ನಾಗಿ ಆಹಾರ ತಗೋಬೇಕು, ಚೆನ್ನಾಗಿ ಗಾಳಿ ಉಸಿರಾಡಬೇಕು, ಅದು ಬ್ಲಡ್ಡಿಗೆ ಹೋಗಿ ಬ್ಲಡ್ನ ಮೂಲಕ ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳೆಲ್ಲವೂ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಬ್ಲಡ್ ಸರ್ಕ್ಯುಲೇಟ್ ಮಾಡುತ್ತೆ ಅಲ್ವಾ? ವೈ ಅನಿಮಲ್ಸ್ ಅಲೋನ್ ಡೋಂಟ್, ಬರೀ ಕೇವಲ ಪ್ರಾಣಿಗಳಲ್ಲಿ ಮಾತ್ರ ಅಲ್ಲ, ಡೋಂಟ್ ಪ್ಲಾಂಟ್ಸ್ ಆಲ್ಸೋ ನೀಡ್ ಫುಡ್ ಟು ಗ್ರೋ. ಸಸ್ಯಗಳಿಗೂ ಸಹ ಬೆಳವಣಿಗೆ ಆಗಬೇಕು, ಸಸ್ಯಗಳು ಬೆಳಿಬೇಕು ಅಂದರೆ ಅವಕ್ಕೂ ಸಹ ಆಹಾರದ ಫುಡ್ನ ಅವಶ್ಯಕತೆ ಇದೆ. ಹೌ ಡು ದೇ ಗೆಟ್ ದೇರ್ ಫುಡ್? ಡು ದೇ ಆಲ್ಸೋ ಬ್ರೀತ್? ಹೌ?
ಹಾಗಾದರೆ ಸಸ್ಯಗಳಿಗೆ ಆಹಾರ ಫುಡ್ ಎಲ್ಲಿಂದ ಸಿಗುತ್ತೆ? ಅವು ಸಸ್ಯಗಳು ಸಹ ನಮ್ಮಂತೆ ಉಸಿರಾಡುತ್ತಾ? ಹಾಗಾದರೆ ಹೇಗೆ ಉಸಿರಾಡುತ್ತೆ? ಸಸ್ಯಗಳು ಹೇಗೆ ಬ್ರೀತ್ ಮಾಡುತ್ತೆ ಅಂತ ಕ್ವಶನ್ ಕೇಳ್ತಿದ್ದಾರೆ. Over the time that life has evolved on our planet Earth, it has figured out how to do this in a beautiful and carefully balanced way. ಈ ಓಲ್ ನಮ್ಮ ಜೀವನದ ಒಂದು ಭೂಮಿ ಮೇಲೆ ನಡೀತಕ್ಕಂತಹ ಒಂದು ಜೀವಿಗಳ ಜೀವನದಲ್ಲಿ ಇದೆಲ್ಲವೂ ಈ ಒಂದು ಬ್ಯೂಟಿಫುಲ್ ಸಮತೋಲನ ಅಂದರೆ ಸುಂದರವಾದ ಈ ಸಸ್ಯಗಳು, ಪ್ರಾಣಿಗಳು, ಮನುಷ್ಯರು ಎಲ್ಲರೂ ಈ ಭೂಮಿ ಮೇಲೆ ಬದುಕ್ತಿದ್ದೀವಿ. ಅದರ ವೇ ಹೇಗಿರುತ್ತೆ ಅಂತ ಕೇಳ್ತಿದ್ದಾರೆ. ಬಟ್ ವಾಟ್ ಈಸ್ ಟೈಮ್? ಅದು ಯಾವ ಸಮಯದ ಕೇಳ್ತಿದ್ದಾರೆ. ಹೇಗೆ ಕಾಲ ಬದಲಾಗುತ್ತೆ? ಕಾಲದ ಬಗ್ಗೆ ಬಂದರು ಈಗ. ಅಂದರೆ ವೇಳೆ, ಸಮಯ ಹೇಗೆ ಅಂತ. ವಾಟ್ ಈಸ್ ಟೈಮ್ ಅಂದರೆ ಕಾಲ. ಟೈಮ್ ಅಂದರೆ ಏನು? The clock on the wall or a wristwatch tells us the time and how it passes. ನಮ್ಮೆಲ್ಲರಿಗೂ ಗೊತ್ತು ಟೈಮ್ ಅಂದರೆ ಏನಂತೀವಿ ನಾವು ತಕ್ಷಣ. ನಮ್ಮ ಮನೆಗಳಲ್ಲಿ ವಾಲ್ ಕ್ಲಾಕ್, ಗಡಿಯಾರಗಳನ್ನ, ವಾಚ್ ಕ್ಲಾಕ್, ರಿಸ್ಟ್ ವಾಚ್ ಅಥವಾ ವಾಚ್, ನಮ್ಮ ಕೈ ಗಡಿಯಾರ ನೋಡ್ತೀವಿ, ಇಲ್ಲ ಮೊಬೈಲಲ್ಲಿರೋ ವಾಚನ್ನ, ಆ ಟೈಮಿಂಗ್ಸನ್ನು ನೋಡ್ತೀವಿ. ಅದೇ ನಮಗೆ ಗೊತ್ತಿರುವಂತಹ ಕಾಲ ಅಂದರೆ. ಅದು ಹೇಗೆ ಸಮಯವನ್ನು ಮಾಡಿದ್ದೀವಿ? ಹೇಗೆ ಇದು 1 o'clock ಇಷ್ಟೊತ್ತಿಗೆ, ಆಫ್ಟರ್ನೂನ್ ಬಂದರೆ 1 o'clock, ಮಾರ್ನಿಂಗ್ ಅಂದರೆ 6 o'clock, ಈ ರೀತಿ ಹೇಗೆ ಮಾಡಿದ್ದೀವಿ ನಾವು ಆ ಸಮಯವನ್ನು ಹೇಗೆ ಅಂತೇಳಿ ಕೇಳ್ತಿದ್ದಾರೆ. ವಿ ಗೆಟ್ ಪ್ರಿಪೇರ್ಡ್ ಟು ಗೋ ಟು ಸ್ಕೂಲ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಆರ್ ರೆಡಿ ಟು ಸ್ಲೀಪ್ ಅಟ್ ನೈಟ್, ಬಟ್ ಹ್ಯಾವ್ ಯು ಥಾಟ್ ಅಬೌಟ್ ಹೌ ವಿ ಮೆಜರ್ ಟೈಮ್? ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ಸ್ಕೂಲಿಗೆ ಹೋಗ್ತೀವಿ, ರಾತ್ರಿ ಆಯಿತು, ನೈಟ್ ಆಯಿತು, ಕತ್ತಲಾಯಿತು ಅಂದರೆ ಮಲ್ಕೊಳಕ್ಕೆ ಹೋಗ್ತೀವಿ. ಹಾಗಾದರೆ ಈ ಟೈಮನ್ನು ಮೆಜರ್ ಮಾಡಿ ಇಟ್ಟಿರೋರು ಯಾರು? ಇದ್ರ ಬಗ್ಗೆ ನಿಮ್ಗೆ ಆಲೋಚನೆ ಬಂದಿದೆಯಾ? ಆ್ಯಂಡ್ ಹೌ ಫಾಸ್ಟ್ ಡಸ್ ಸಮಥಿಂಗ್ ಹ್ಯಾಪನ್? ಈ ಎಲ್ಲವೂ ಹೇಗೆ ವೇಗವಾಗಿ ನಡೀತಿದೆ ಹಾಗಾದರೆ? ಲಾಂಗ್ ಬಿಫೋರ್ ದ ಏಜ್ ಆಫ್ ಎಲೆಕ್ಟ್ರಿಕ್ ಕ್ಲಾಕ್ ಆ್ಯಂಡ್ ಡಿಜಿಟಲ್ ವಾಚಸ್, ಅರ್ಲಿಯರ್ ಹ್ಯೂಮನ್ಸ್ ಅಬ್ಸರ್ವ್ ದ ಶಾಡೋಸ್ ಆಫ್ ಆಬ್ಜೆಕ್ಟ್ಸ್ ಇನ್ ದ ಸನ್ ಆ್ಯಂಡ್ ಯೂಸ್ಡ್ ದ ಪೊಸಿಷನ್ ಆಫ್ ದ ಶಾಡೋಸ್ ಟು ಟೆಲ್ ದ ಟೈಮ್. ಹಿಂದೆ ಪ್ರಾಚೀನ ಕಾಲದಲ್ಲಿ ನಮ್ಮ ಹಿಂದಿನ ಪೂರ್ವಜರು ಈ ವಾಚು, ಕ್ಲಾಕ್, ಗಡಿಯಾರಗಳು, ಕೈ ಗಡಿಯಾರಗಳು ಇವೆಲ್ಲವೂ ಬರೋದಕ್ಕೂ ಮುಂಚೆ ಮನುಷ್ಯ ಏನನ್ನ ನೋಡಿ ಸಮಯವನ್ನು ತಿಳ್ಕೊಳ್ತಾ ಇದ್ದ? ಸೂರ್ಯನ ಕಿರಣಗಳು ಭೂಮಿಗೆ ಬಿದ್ದಾಗ ಮನುಷ್ಯನ ಶ್ಯಾಡೋ, ಮನುಷ್ಯರದು ಶ್ಯಾಡೋ ಬರುತ್ತಲ್ಲ, ಹ್ಯೂಮನ್ ಶ್ಯಾಡೋ, ಮನುಷ್ಯನ ಶ್ಯಾಡೋ ಹೇಗೆ ಬರುತ್ತೆ? ನೆರಳು ಮಧ್ಯಕ್ಕೆ ಬಂದರೆ ಹೇಗೆ? ಈಗ ನಾವು ಬಿಸಿಲಲ್ಲಿ ನಿಂತ್ಕೊಂಡು ನಿಮ್ಮ ಶ್ಯಾಡೋನ ನೋಡ್ಕೊಳ್ಳಿ ಒಂದ್ಸಲ. ಒನ್ ಡೇನಲ್ಲಿ ಮಾರ್ನಿಂಗ್ ನೋಡಿ, ಮಾರ್ನಿಂಗ್ ಬಿಸಿಲಲ್ಲಿ ನಿಂತ್ಕೊಳ್ಳಿ, ನಿಮ್ಮ ನೆರಳು ಯಾವ ಕಡೆ ಇರುತ್ತೆ ಅದನ್ನು ಕಮೆಂಟ್ ಮಾಡಿ. ಎಡಕ್ಕಿರುತ್ತೋ, ಬಲಕ್ಕಿರುತ್ತೋ, ಮಧ್ಯಕ್ಕಿರುತ್ತೋ, ಮುಂದೆ ಇರುತ್ತೋ, ಹಿಂದೆ ಇರುತ್ತೋ. ಆಗ ಆಫ್ಟರ್ನೂನ್ ಚೆಕ್ ಮಾಡ್ಕೊಳ್ಳಿ. ಸ್ಕೂಲಲ್ಲಿ ಇರ್ತೀರ ಅಲ್ವಾ, ಆವಾಗ ಆಫ್ಟರ್ನೂನ್ ಲಂಚಿಗೆ ಬಿಡ್ತಾರಲ್ಲ, ಆಗ ಸೂರ್ಯನ ಬೆಳಕಿನಲ್ಲಿ ನಿಂತ್ಕೊಳ್ಳಿ. ನಿಮ್ಮ ಶ್ಯಾಡೋ, ನೆರಳು ಯಾವ ಕಡೆ ಇರುತ್ತೆ ಅದನ್ನು ನೋಟ್ ಮಾಡ್ಕೊಳ್ಳಿ. ಹಾಗೆ ಈವ್ನಿಂಗ್ 6 o'clock, ಈವ್ನಿಂಗ್ ಮನೆಗೆ ಬಂದ ಮೇಲೆ 6 o'clock ನೋಡ್ಕೊಳ್ಳಿ, ಅದು ಯಾವ ಕಡೆ ಇರುತ್ತೆ ನೆರಳು ಅಂತ. ಇದರ ಆಧಾರದ ಮೇಲೆ ಇಂದಿನ ಕಾಲದ ಜನರು ಆ ಸಮಯವನ್ನು ತಿಳ್ಕೊಳ್ತಾ ಇದ್ರು. ಶ್ಯಾಡೋ, ನೆರಳನ್ನು ನೋಡಿ, ಸೂರ್ಯನ ಕಿರಣಗಳು ಭೂಮಿಗೆ ಬಿದ್ದಾಗ ಮನುಷ್ಯನ ಮೇಲೆ ಆ ನೆರಳನ್ನು ನೋಡಿ ಆ ಸಮಯವನ್ನು ತಿಳ್ಕೊಳ್ತಾ ಇದ್ರು. ಇದೆಲ್ಲ ಗಡಿಯಾರ ಬರೋದಕ್ಕೂ ಮುಂಚೆ. ಲೈಟ್ ಆ್ಯಂಡ್ ಶ್ಯಾಡೋಸ್ ಆರ್ ನಾಟ್ ಜಸ್ಟ್ ಯೂಸ್ಫುಲ್ ಫಾರ್ ಶ್ಯಾಡೋ ಪುಪೆಟ್ಸ್ ಆರ್ ಟು ಟೆಲ್ ದ ಟೈಮ್. ಈ ನೆರಳು ಮತ್ತು ಈ ಲೈಟ್, ಬೆಳಕು ಕೇವಲ ಸಮಯವನ್ನು ಹೇಳೋದಕ್ಕೆ ಮಾತ್ರ ಉಪಯೋಗಕ್ಕೆ ಬರಲ್ಲ. ನ್ಯಾಚುರಲಿ ಲೈಟ್ ಹೆಲ್ಪ್ಸ್ ಅಸ್ ಸಿ ಆ್ಯಂಡ್ today we have developed a lot of ways to generate light so we can read a book at night. ಈ ಬೆಳಕು ಬರೀ ಸಮಯವನ್ನು ಮಾತ್ರ ಹೇಳೋದಕ್ಕೆ ಸಹಾಯ ಮಾಡಲ್ಲ. ನಾವು ಪ್ರಕೃತಿಯಲ್ಲಿ ನ್ಯಾಚುರಲ್ ಆಗಿ ಪರಿಸರದಲ್ಲಿ ಲೈಟ್, ಬೆಳಕಿನ ಉಪಯೋಗ ತುಂಬ ಇದೆ. ಹೇಗಂದರೆ ಇವತ್ತಿನ ದಿನಗಳಲ್ಲಿ ನಾವೊಂದು ನೈಟು ಸಹ ಸೂರ್ಯ ಮುಳುಗಿದ ಮೇಲೆ ಕತ್ಲಾಗುತ್ತೆ, ಆದರೆ ಕತ್ಲಾದರೂ ಸಹ ನೈಟು ನಮಗೆ ಲೈಟೆಲ್ಲ ಆನ್ ಆಗುತ್ತೆ. ನೈಟು ಸಹ ರೀಡ್ ಮಾಡ್ತೀವಿ ಬುಕ್ನ, ಅದು ಆ ಬೆಳಕಿನ ಸಹಾಯದಿಂದಲೇ. ಈವನ್ ವ್ಯಾನ್ ದ ಸನ್ ಡಸ್ ನಾಟ್ ಶೈನ್, ಬಟ್ ಮೋರ್ ಇಂಪಾರ್ಟೆಂಟ್ಲಿ ಆಸ್ಕಿಂಗ್ ಕ್ವೆಶನ್ಸ್ ಅಬೌಟ್ ದ ನೇಚರ್. ಬಟ್ ಸನ್ ತುಂಬ ಚೆನ್ನಾಗಿ ಒಳಿದೇ ಹೋದ್ರು ಅದು ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಜೀವಗಳ ಮೂಲಭೂತ ಶಕ್ತಿನೇ ಸನ್ ಭೂಮಿ ಮೇಲೆ. ಅರ್ಥ ಆಯ್ತಾ? ಬಟ್ ಇದ್ರ ಬಗ್ಗೆ ತುಂಬ ಕ್ವಶನ್ಸ್ ಇದೆ. ಪರಿಸರದ ಬಗ್ಗೆ ನಾವು ಕೇಳಬೇಕಾದಂಥ ಅನೇಕ ಪ್ರಶ್ನೆಗಳು ಸಾಕಷ್ಟು ಇದೆ. ಆಯ್ತಾ? ತಿಳ್ಕೊಳ್ಬೇಕಾಗಿರೋದು ಕೇಳಿ. ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಲ್ಲಿ ನೋಡಿ
ಇದರ ಶ್ಯಾಡೋಸ್ ಇಲ್ಲಿದೆ ಈ ರೀತಿ. ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು ಅರ್ಥ ಆಗಲ್ಲ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು 1 or 2 ಟೈಮ್ ಆಡಿಯೋನ ಕೇಳಿ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಸಹ ಈಸಿಯಾಗಿ ಸೈನ್ಸಿನ ಕನ್ನಡದಲ್ಲಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಸೊ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವೈ ಆರ್ ಸಮ್ ಫ್ರೂಟ್ಸ್ ಸೋರ್? ಇದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆ ಲಿಸ್ಟ್ 5 ಸ್ವೀಟ್ ಫ್ರೂಟ್ ಆ್ಯಂಡ್ ಲಿಸ್ಟ್ 5 ಸೋರ್ ಫ್ರೂಟ್. ಸಿಹಿಯಾಗಿರ್ತಕ್ಕಂಥ 5 ಹಣ್ಣುಗಳ ಹೆಸರನ್ನು ಬರೀರಿ. ಹಾಗೆ ಹುಳಿಯಾಗಿರ್ತಕ್ಕಂಥ 5 ಫ್ರೂಟ್ಸ್. ಇಲ್ಲೇ ಅವರೇ 4 ಕೊಟ್ಬಿಟ್ಟಿದ್ದಾರೆ, ಇನ್ನೊಂದು ನೀವು ಆ್ಯಡ್ ಮಾಡಿ. ಹಾಗೆ ಸಿ ನೆಕ್ಸ್ಟ್, ವಾಟ್ ಮೆಟೀರಿಯಲ್ಸ್, ವಾಟ್ ಕೈಂಡ್ ಆಫ್ ಮೆಟೀರಿಯಲ್ಸ್ ಡು ವಿ ನೀಡ್ ಟು ಮೇಕ್ ಎ ಲ್ಯಾಂಪ್ ಬಲ್ಬ್? ಯಾವ್ಯಾವ ಮೆಟೀರಿಯಲ್ಸ್ ಬೇಕು ಒಂದು ಲ್ಯಾಂಪ್ ಗ್ಲೋ ಆಗಬೇಕು ಅಂದರೆ ಅದನ್ನ ಲಿಸ್ಟ್ ಮಾಡಿ. ಏನೇನು ಯೂಸ್ ಮಾಡ್ತೀರಿ ನೀವು? ಇದೆಲ್ಲರೂ ಆಟಕ್ಕೆ ಯೂಸೇ ಮಾಡೇ ಇರ್ತೀರ ಬಲ್ಬ್ ಆನ್ ಮಾಡೋದಕ್ಕೆ. ಏನೇನು ಮೆಟೀರಿಯಲ್ ಬೇಕು ಅಂತ ಲಿಸ್ಟ್ ಮಾಡಿ. ಹಾಗೆ ಇಲ್ಲಿ ಅಷ್ಟೇ ಲಿಸ್ಟ್ ಸಮ್ ಚೇಂಜಸ್ ಕ್ಯಾನ್ ಬಿ ರಿವರ್ಸ್ಡ್ ಆ್ಯಂಡ್ ಅದರ್ಸ್ ಕೆನಾಟ್ ಬಿ ರಿವರ್ಸ್ಡ್ ಇನ್ ಸಮ್ ಮೆಟೀರಿಯಲ್ಸ್. ಕೆಲವೊಂದು ವಸ್ತುಗಳು ರಿವರ್ಸ್ ಆಗುತ್ತೆ, ಕೆಲವೊಂದು ಆಗಲ್ಲ. ಅವುಗಳನ್ನ ಲಿಸ್ಟ್ ಮಾಡಿ. ಇಲ್ಲೇ ಕೊಟ್ಬಿಟ್ಟಿದ್ದಾರೆ ರಿವರ್ಸ್ ಆಗೋದು. ಅದರಲ್ಲಿ ಲಿಸ್ಟ್ 4 ರಿವರ್ಸ್ಡ್ ಆ್ಯಂಡ್ ನಾಟ್ ರಿವರ್ಸ್ಡ್ ಮೆಟೀರಿಯಲ್. 4 ರಿವರ್ಸ್ಡ್ಗೆ 4 ನಾನ್ ರಿವರ್ಸ್ಡ್ಗೆ. ಅರ್ಥ ಆಯ್ತಾ? ಇದನ್ನ ಮಾಡಿ. See next. Long before the age of earlier humans used what type of how the early humans find the time? ಹೇಗೆ long before age humans observed the shadows of objects in the sun and used in the position of the shadow. ಇಲ್ಲಿವರೆಗೆ ಆನ್ಸರ್ ಬರುತ್ತೆ. ಓಕೆ, ರೈಟ್ 2 uses of light and shadow. ಬೆಳಕು ಮತ್ತು ಶ್ಯಾಡೋ, ನೆರಳು ಕೇವಲ ಟೈಮ್ ನೋಡೋದಕ್ಕೆ ಮಾತ್ರ ಅಲ್ಲ, ಬೇರೆದಕ್ಕೆ ಏನಕ್ಕೆ ಯೂಸ್ ಆಗುತ್ತೆ ಅದನ್ನು 2 ಯೂಸಸ್ನ ಬನ್ನಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.